ಟರ್ಮ್ ನ ಫೈಂಡ್ ಮಾಡಕ್ಕೆ ಒಂದು ಫಾರ್ಮುಲಾ ಇದೆ an. ಏನ್ ಫೈಂಡ್ ಮಾಡಕ್ಕೆ ಇದು? ಟು ಫೈಂಡ್ ಟರ್ಮ್. ಟು ಫೈಂಡ್ ಟರ್ಮ್ ಮತ್ತೋಗಿದ್ರೆ ಒಂದ್ಸರಿ ನೆನಪು ಬರಲಿ. ಟು ಫೈಂಡ್ ದ ಟರ್ಮ್, ಫೈಂಡ್ ನ ಟರ್ಮ್ ನ ಫೈಂಡ್ ಮಾಡಕ್ಕೆ ಅವ್ರು ಹೇಳಿ ಫೈಂಡ್ ದ 10th ಟರ್ಮ್ ಅಂತ ಏನಾದ್ರು ಕೇಳಿದ್ರೆ ಆ ಟರ್ಮ್ ನ ಫೈಂಡ್ ಮಾಡಕ್ಕೆ ಫಾರ್ಮುಲಾ an is equal to a plus n minus 1 into d. What is the formula to find the term? a is equal to a plus n minus n ಅಂದ್ರೆ ಎಷ್ಟನೇ ಟರ್ಮ್ ಅಂತ, a ಅಂದ್ರೆ ಫಸ್ಟ್ ಟರ್ಮ್, n ಎಷ್ಟನೇ ಟರ್ಮ್ ಕೇಳ್ತಾ ಇದಾರೆ ಅಂತ, d ಅಂದ್ರೆ ಕಾಮನ್ ಡಿಫರೆನ್ಸ್. ಅದು ಇವಾಗ ನಾನು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಸಮ್ ನ ಕೇಳಿದ್ರೆ ಇದು ಟರ್ಮ್ ನ ಫೈಂಡ್ ಮಾಡಕ್ಕೆ, ಸಮ್ ನ ಫೈಂಡ್ ಮಾಡಕ್ಕೆ ನಮಗೆ ಟು ಫೈಂಡ್ ದ ಸಮ್ ಎರಡು ಫಾರ್ಮುಲಾ ಇದೆ ನೋಡ್ಕೊಳ್ಳಿ ಒಂದು ನಿಮಿಷ ಎಲ್ಲ. ಸೊ Sn is equal to n by 2 into 2a plus n minus 1 into d. ಅದೇ ನಾವು Sn is equal to ಇನ್ನೊಂದು ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಸೊ n by 2 into a plus an. ಇದು ಎರಡು ಫಾರ್ಮುಲಾಸ್. ಓಕೆನಾ? ಇದು ಟರ್ಮ್ ನ ಫೈಂಡ್ ಮಾಡಕ್ಕೆ, ಇದು ಸಮ್ ನ ಫೈಂಡ್ ಮಾಡಕ್ಕೆ. ಏನಾಗ್ತದೆ ಮರ್ತೋಗಿದ್ರೆ ಒಂದ್ಸರಿ ಅದೇ ಬೂದಿ ಕುತ್ಕೊಂಡಿದ್ರೆ ಬೆಂಕಿ ಮೇಲೆ ಒಂದ್ ಸ್ವಲ್ಪ ಉಫ್ ಅಂತ ಓದಿದ್ರೆ ಬೂದಿ ಹೋಗಿ ಬೆಂಕಿ ಹಾಕ್ಸೋ. ಹಂಗೆ ನಿಮ್ಗೆ ಏನಾದ್ರು ಮರ್ತೋಗಿದ್ರೆ ಒಂಚೂರು ನೆನ್ ಟು ಫೈಂಡ್ ದ ಟರ್ಮ್ ನ ಆ ಟರ್ಮ್ ಮಾತ್ರ ಫೈಂಡ್ ಮಾಡಕ್ಕೆ, ಇದು ಸಮ್ ನ ಫೈಂಡ್ ಮಾಡಕ್ಕೆ ಈ ಫಾರ್ಮ್. ಇವಾಗ ನಾನು ಕೇಳಿರೋದು 10th ಟರ್ಮ್ ಅಂದ್ರೆ ಯಾವ ಫಾರ್ಮುಲಾ ಹಾಕ್ಬೇಕು ನೀವು? ಓಕೆ, ಅವ್ರು ಕೇಳಿದ್ರು ನೋಡಿ ಏನದು ಓದಿ ಕ್ವಶನ್ ಏನ್ ಕೇಳಿದಾರೆ ಅವರು? 10th ಟರ್ಮ್ ನ ಕೇಳಿದ್ದಾರೆ. ಟು ಫೈಂಡ್ ದ 10th ಟರ್ಮ್. ಇದು ಒಂದು ಮಾರ್ಕ್ ಕೇಳೇ ಕೇಳ್ತಾರೆ. ಒಂದ್ ಮಾರ್ಕ್ ಗೆ ಇದು ಗ್ಯಾರಂಟಿ ಸಮ್ 1 or 2 ಮಾರ್ಕ್ಸ್. ಸ್ವಲ್ಪ ದೊಡ್ಡದಿದ್ರೆ 2 ಮಾರ್ಕ್ಸ್ ಗೆ 1 ಮಾರ್ಕ್ ಇದ್ರೆ ಗ್ಯಾರಂಟಿ ಒಂದು ಸಿಂಪಲ್ ಸಮ್ ಪಾಸ್ ಆಗ್ಲಿ ಮಕ್ಕಳು ಅಂದ್ಬಿಟ್ಟು ಒಂದ್ ಸಮ್ ಕೊಟ್ಟಿರ್ತಾರೆ. 10th ಟರ್ಮ್ ಫೈಂಡ್ ದ 5th ಟರ್ಮ್. ಫೈಂಡ್ 10th ಟರ್ಮ್ ಆಫ್ AP ಏನು? 2712. ಓಕೆನಾ? ಹಿಂಗ್ ಕೊಟ್ಟಿರ್ತಾರೆ. 10th ಟರ್ಮ್ ಬಂದ್ರೆ n ಎಷ್ಟಾಯ್ತು? 10. a ಎಷ್ಟು? ಫಸ್ಟ್ ಟರ್ಮ್. ಆ AP ಇರುತ್ತಲ್ಲ ಅದರಲ್ಲಿ ಫಸ್ಟ್ ಟರ್ಮ್ ಇಸ್ 2. D ಫೈಂಡ್ ಮಾಡಿ. A2 minus A1. A2 ಅಂದ್ರೆ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ? 7. 7 minus 2 ಎಷ್ಟು? 5 ಆಯ್ತು. n ಗೊತ್ತಾ? a ಗೊತ್ತಾ? ಫೈಂಡ್ ದ ಟರ್ಮ್ ಅಂತ ಕೇಳಿದಾರ. ಅವಾಗ ಯಾವ ಫಾರ್ಮುಲಾ ಹಾಕ್ಬೇಕು ನಾನು? an is equal to a plus n minus 1 into d. ಮಾತಾಡಬೇಡಿ. ಇನ್ಮೇಲೆ equal to a ಎಷ್ಟು? 2 plus n ಎಷ್ಟು? 10 minus 1 d ಎಷ್ಟು? 5. ಫಸ್ಟ್ ಬ್ರಾಕೆಟ್ ರಿಮೂವ್ ಮಾಡಬೇಕು. ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಇದಕ್ಕೆ ಆಡ್ ಮಾಡಬೇಕು. ಫಸ್ಟ್ ಆಡ್ ಮಾಡಬಾರದು. ಓಕೆನಾ? ಸೊ 2 ಪ್ಲಸ್ ವಾಟ್ ಇಸ್ 10 minus 1? 9 into 5. 45 plus 2 plus 45. 45. 45. So what? 47. 47. 47. What is your A10? 47. 10th term is 47. Any doubt in this? No sir. ಮಾಡಿದ್ರ ನೀವೇನೆ? Yes sir. ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇಂದ ನೀವೇ ಮಾಡಿರೋಣ. ಬರ್ಕೊಳ್ಳಿ ನೆಕ್ಸ್ಟ್ ಕ್ವೆಶ್ಚನ್. Which term of the AP? Which term of the AP? ಇದರಲ್ಲಿ ಇನ್ನ ತುಂಬಾ ಟಫ್ ಸಮ್ಸ್ ಬರುತ್ತೆ 3-4 ಮಾರ್ಕ್ಸ್ ಗೆ. ಅದನ್ನ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಇವಾಗ ಕೇಳಕ್ ಹೋಗ್ಬೇಡಿ. ಇವಾಗ ನೋಡಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನೀವು ನಿಮ್ದು ಏನಾದ್ರು ಡೌಟ್ ಗಳಿದ್ರೆ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಎಲ್ರು ನಿಮ್ದು ಏನಾದ್ರು ಡೌಟ್ ಇದ್ರೆ ಆ ಲೆಸನ್ ಈ ಲೆಸನ್ ಆ ಸಮ್ ಈ ಸಮ್ ಏನಾದ್ರು ಇದ್ರೆ ಇವಾಗ ಎಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದ್ ಕಡೆಯಿಂದ ಇದು ಫಸ್ಟ್ ಬೇಗ ಮೊದಲಿಗೆ ನೋಡಿ ಒಂದ್ ಲೆಸನ್ ಅಟ್ಲೀಸ್ಟ್ ಒಂದ್ ಕ್ಲಾಸ್ ಒಂದ್ ಲೆಸನ್ ಆದ್ರೂ ಮುಗಿಬೇಕು. ಒಂದ್ ಕ್ಲಾಸ್ ಏನಾಗ್ಬೇಕು? ಹೊಸ ಲೆಸನ್ ಮುಗಿಬೇಕು. ನಿಮಗೆ ಎಂಡ್ ಆಫ್ ಜನವರಿ ನಿಮಗೆ ಎಲ್ಲಾ ಲೆಸನ್ಸ್ ರಿವಿಷನ್ ಆಗ್ಲೇಬೇಕು. ಆಗಿಲ್ಲ ಅಂದ್ರೆ ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಸಂಡೇ 2 hours 3 hours ತಗೊಂಡು ನಾನು ರಿವಿಷನ್ ಮಾಡ್ಕೊಡ್ತೀನಿ. ನನ್ನ ಜವಾಬ್ದಾರಿ. ಆದ್ರೆ ನೀವು ತರಲೆ ಮಾಡ್ಕೊಂಡು ಮಾತಾಡ್ತೀರಾ ಅಂದ್ರೆ ಬರಕ್ ಹೋಗ್ಬೇಡಿ. ಇಲ್ಲಿ ಬೈತಾರೆ ನನಗೂ. ಅವ್ರು ನೋಡಿ ಅಲ್ಲಿ ಹೇಳ್ತಾರೆ ವಿಚ್ ಟರ್ಮ್ ಆಫ್ ದ AP? ವಿಚ್ ಟರ್ಮ್ ಆಫ್ ದ AP? ವಿಚ್ ಟರ್ಮ್ ಆಫ್ ದ AP? 21, 18, 21, 18, 15, dotted line. 21, which term of the AP? 21, 18, 15, dotted line is minus 81. Is minus 81. Question mark. Also, is any term 0? Is any term 0? ಅಂತ ಕೇಳಿದ್ದಾರೆ. ಇವಾಗ ಮಾಡಿ. -81 ಈ API ಎಷ್ಟೇ ಟರ್ಮ್ ಅಂತ ಮಾಡಿ ನೋಡೋಣ. ತಲೆ ಉಪಯೋಗಿಸಿ. 21, 18, 15, -8.
ಇಲ್ಲಿ ಕೇಳಿಸ್ಕೊಳ್ಳಿ, ಎಲ್ರು ಕೇಳಿಸ್ಕೊಂಡು ನಾನು ಅರ್ಥ ನಾನು ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ನೋಡ್ಕೊಳ್ಳಿ ನಿಮಿಷ. ಗೊತ್ತಿಲ್ಲ ಅಂದ್ರೂ ಏನೋ ಕುಡ್ಪಾಟ ಮಾಡಿದ್ರು ಇಲ್ಲಿ ಸರಿ ಮಾಡ್ಕೊಳ್ಳಿ. ಇವಾಗ ಚಾನ್ಸ್ ಇದು. ಇದೆಷ್ಟನೇ ಟರ್ಮ್ ಇದು? ಇದೆಷ್ಟನೇ ಟರ್ಮ್? ಇದೆಷ್ಟನೇ ಟರ್ಮ್? ಇದೆಷ್ಟನೇ ಟರ್ಮ್ ಅಂತ ಗೊತ್ತಾ? ಅದನ್ನೇ ಕೇಳಿರೋದು. ಅವಾಗ ಅದನ್ನ ಏನ್ ಮಾಡ್ಬೇಕು? ಇದೆಷ್ಟೇ ಟರ್ಮ್ ಆಯ್ತು ನನ್ಗೆ, ಇದು ಗೊತ್ತಿಲ್ಲ, ಸುಮ್ಮನೆ ಕೂಡ್ಪಾಠ ಮಾಡ್ತಿರ್ತೀರ, ಅರ್ಥನೇ ಮಾಡ್ಕೊಂಡಿರ. AP ನಲ್ಲಿ ನಾನು ಹೇಳ್ತೀನಿ ನಿಮಗೆ, ಚಾಲೆಂಜ್ ಮಾಡ್ತೀನಿ ನಾನು. ಟೀಚರ್ಸು ನ್ಯಾಯವಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಅದು ಎನ್ನ ಹಾಕ್ಬೇಕಾ ಒಂದು ಗೊತ್ತಿಲ್ಲ, ನೀವು ಕಲಿಯೋದು ಇಲ್ಲ, ಹಿಂಗ ಎಲ್ಲ ಗೊತ್ತಂದ್ರೆ ಎಷ್ಟೇ ಟರ್ಮ್? ಫಸ್ಟ್ ಟರ್ಮ್. ಇದೆಷ್ಟೇ ಟರ್ಮ್? ಇದೆಷ್ಟೇ ಟರ್ಮ್? ಇದು ನಿನ್ಗೆ ಗೊತ್ತಾ ಎಷ್ಟೇ ಟರ್ಮ್ ಅಂತ? ಅವ್ರು ಅದನ್ನೇ ಕೇಳೋದು. ವಿಚ್ ಟರ್ಮ್ ಈಸ್ -81? ಇದು ಅವಾಗ ಗೊತ್ತಿಲ್ಲ, ಏನಂತ ಹಾಕೊಬೇಕು? ಕರೆಕ್ಟಾ? ನೀವು ಇಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮಾಡ್ಲಿಲ್ಲ ಅಂದ್ರೆ ಬರಲ್ಲ ನಿಮಗೆ. ಇದು ಮೊದಲನೇ ಟರ್ಮ್, ಇದು ಎರಡನೇ ಟರ್ಮ್, ಇದು ಮೂರನೇ ಟರ್ಮ್, ಅದು ಎಷ್ಟನೇ ಟರ್ಮ್ ಗೊತ್ತಿಲ್ಲ. ಇದಕ್ಕೆ ಅನ್ನೋನ್ ಟರ್ಮ್ ಏನಂತ ಹಾಕೊಂತೀವಿ ನಾವು. ಇವಾಗ ಏನ್ ಫೈಂಡ್ ಮಾಡ್ಬೇಕು? ಏನ್ ಫೈಂಡ್ ಮಾಡ್ಬೇಕು? ಎಷ್ಟನೇ ಟರ್ಮ್ ಅಂತ? A ಎಷ್ಟು? 21. D ಎಷ್ಟು? A2 - A1 that is -A1 3. ಒಳ್ಳೇದಾಯ್ತು. ಈ ತರ ಲೆಸನ್ಸ್ ನಾವು ಆಕ್ಚುಲಿ ಮಾಡ್ಬೇಕಾಗ ಪೋಲಿಗೆ ಇಲ್ಲಿ ಎಲ್ಲ ಯಾವನಾದ್ರೂ ಮಾಡ್ತಾನೆ, ಅದ್ರಲ್ಲಿ ಏನಿಲ್ಲ. ಅದ್ರಲ್ಲಿ ಅರ್ಥ ಆಯ್ತಲ್ಲ? ಅದ್ರಲ್ಲಿ ಒಂದು ಗ್ರಾಫ್ ಕೊಡ್ತಾರೆ, ಎಕ್ಸ್ ಅಲ್ಲಿ ಎಷ್ಟು ಕಡೆ ಟಚ್ ಆಗೈತೆ ಅಂತ ಒಂದು, ಇನ್ನೊಂದು ಸ್ಪ್ಲಿಟಿಂಗ್ ನ ಮಿಡಲ್ ಟರ್ಮ್ ಮಾಡೋದು, ಅದ ಕೋಎಫಿಷಿಯೆಂಟ್ಸ್. ಇನ್ನು ಅವರೇ ಕೊಡ್ತಾರೆ ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ಹಾಕಿ ಫ್ರೇಮ್ ಮಾಡೋದು, ಮುಗೀತು ಅಷ್ಟೇ. ಅದು ಅರ್ಧ 10 ನಿಮಿಷಕ್ಕೆ ಆಕ್ಚುಲಿ ಲೆಸನ್ ಮುಗಿಸ್ಬೋದು ನಾವು. ಈ ತರ ಲೆಸನ್ಸ್ ಸ್ವಲ್ಪ ನೀವು ತಲೆ ಜಾಸ್ತಿ ಚೆನ್ನಾಗಿ ಕಲ್ತ್ಕೊಬೇಕು, ಯಾಕಂದ್ರೆ ಮಾರ್ಕ್ಸ್ ಹೋಗೋದಿಲ್ಲ. ನೋಡಿ, ಇದು ಫಸ್ಟ್ ಟರ್ಮ್, ಇದು ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಅಂದ್ರೆ D ಬರುತ್ತೆ. D ಎಷ್ಟಾಯ್ತು ನಿಮಗೆ ಇವಾಗ? 18 ಮೈನಸ್. ಆಮೇಲೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಸಬ್ಟ್ರಾಕ್ಟ್ ಮಾಡ್ಬೇಕು. ಎಲ್ಲರೂ ಏನ್ ಮಾಡ್ತಾರೆ? ದೊಡ್ಡದಿದೆ 21 - 80. ಎರಡನೇದ್ರಿಂದ ಮೊದಲನೇ ಸಬ್ಟ್ರಾಕ್ಟ್ ಮಾಡಿರಿ ಯಾವಾಗ್ಲೂ. ಎಷ್ಟು ಬರುತ್ತೆ ಅವಾಗ ಆನ್ಸರ್ ನಿಮಗೆ? ಅಟ್ಲೀಸ್ಟ್ AD ಫೈಂಡ್ ಮಾಡಿದ್ರು 1 ಮಾರ್ಕ್ ಕೊಡ್ತಾರೆ ನಿಮಗೆ ಎಕ್ಸಾಮ್ ಅಲ್ಲಿ ನ್ಯಾಯವಾಗಿ. ಇವಾಗ AN ಅಂದ್ರೆ N ಏನು? AN ಗೊತ್ತಾ ನಿಮಗೆ? ವಾಟ್ ಇಸ್ AN? N ಎಷ್ಟು? ಯಾವ ಫಾರ್ಮುಲಾ ಹಾಕ್ಬೇಕು? AN ಅಂದ್ಮೇಲೆ ನಾವು ಯಾವ ಫಾರ್ಮುಲಾ ಹೋಗಬೇಕು? AN is equal to A plus N minus 1 into D. What is your AN? -81. AN ಅಂದ್ರೆ ಏನು? -81. AN ಅಂದ್ರೆ -81. ಅನ್ನೋನ್ ಟರ್ಮ್ -81. ಎಷ್ಟನೇ ಟರ್ಮ್ ಅಂತ? What is your A? 21. ಪ್ಲಸ್ N ಗೊತ್ತಾ ನಿಮಗೆ? ಇಲ್ಲ, ಅದೇ ಕಂಡುಹಿಡಿಯಬೇಕು. N -1. D ಎಷ್ಟು? ಮೈನಸ್ ಬಂದ್ರೆ ಬ್ರಾಕೆಟ್ ಅಲ್ಲಿ ಹಾಕ್ರಿ. ಆಮೇಲೆ ಇದು ಸ್ವಲ್ಪ ಟೆಕ್ನಿಕ್, ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಲ್ಲ, 1 ನಿಮಿಷ ಚಿಲ್ಡ್ರನ್ ಮಾತಾಡಬೇಡಿ. ಆಮೇಲೆ ಬೇರೆ ಏನೋ ಕತೆ ಪುರಾಣ ಕಲಿಯೋದೇ ಬೇಡ. ನಾನು ಹೇಳ್ಕೊಟ್ಟಿರೋ ಸಂಸ್ಥೆ ನೀವು ಕಲ್ತ್ಕೊಂಡ್ರೆ ನೀವು ಬೇಜಾನ್ ತಲೆ ಬಂತು ಅನ್ಕೊಳ್ಳಿ. ನೋಡಿ ಎಷ್ಟನೇ ಟರ್ಮ್ ಈ ತರ ಕೇಳ್ತಾರೆ, ಗ್ಯಾರಂಟಿ ಕ್ವಶನ್ಸ್ ಇವೆಲ್ಲಾನು. ಇವಾಗ ನೋಡಿ, ಇದು ಸಕಟಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಇವನ್ ಎತ್ತಾಕ್ಬೇಕು. ಫಸ್ಟ್ ಯಾರು ಎತ್ತಾಕ್ಬೇಕು? ನೀವ್ ಹೇಳ್ತಾ ಇದ್ರಿ ಇವನು ಮೈನಸ್ ಆಗ್ತಾನೆ, ಇವನು ಡಿವೈಡೆಡ್ ಬೈ ಆಗ್ತಾನೆ. A will become minus, B will become divided by. ಇದು ತಲೆ ಫಿಕ್ಸ್. ಏನ್ ಹೇಳಿ? ಇದು ನೋಡಿ, ಈ ಕಡೆ ಬಂದ್ರೆ ಮೈನಸ್ ಆಗ್ತಾನೆ. -81 ಇತ್ತ, ಈ ಕಡೆ ಬಂದ್ರೆ ಏನಾದ? -20 is equal to ಏನಾಯ್ತು ಇಲ್ಲಿ? N - 1 into ಎರಡು ಸೇಮ್ ಸೈನ್, add and put same sign, different sign, subtract and put greater number sign. ಮತ್ತೊಂದಿದ್ರು ನೆನಪಲ್ಲಿ ಇದೆಯಾ? ಸೇಮ್ ಸೈನ್ ಆಡ್ ಮಾಡಬೇಕಾ? ಎಷ್ಟಾಯ್ತು ಅವಾಗ? -102 is equal to N - 1 into D divided by ಆಗ್ತಾನೆ. A will become ಇಷ್ಟು ಎರಡು ಟೆಕ್ನಿಕ್ ಇದ್ರಲ್ಲಿ ಇಟ್ಕೊಂಡ್ರೆ 2-3 ಮಾರ್ಕ್ಸ್ ಹೋಗೋದೇ ಇಲ್ಲ ನಿಮಗೆ. A will become minus, D will become divided by. ಅರ್ಥಾಯ್ತಾ? ಇವನು ಕೆಳಗಡೆಗೆ ಬರ್ತಾನೆ, A ಪಕ್ಕಕ್ಕೆ ಹೋಗ್ತಾನೆ, ಸೈನ್ ಚೇಂಜ್ ಆಗ್ತಾನೆ. ಇವನು ಸೈನ್ ಚೇಂಜ್ ಆಗಲ್ಲ, ಕೆಳಗಡೆಗೆ ಬರ್ತಾನೆ. D ಇವಾಗ -102 ಡಿವೈಡೆಡ್ ಬೈ -3 ಇಲ್ಲಿ ಬಂದ ನೋಡಿ. ಇದು ಮೈನಸ್ ಕ್ಯಾನ್ಸಲ್ ನೋಡಿ. ತರ ಏನಾದ್ರು ಮೈನಸ್ ಅಲ್ಲಿ ಆನ್ಸರ್ ಇಟ್ರೆ N ನಿಮ್ದು ಹೋಯ್ತು ಮಾರ್ಕ್ಸ್. ಹೌದು, ಔಟ್ ಆಫ್ ಔಟ್ ಅಂತ ಏನಾದ್ರು ಅನ್ಕೊಂಡಿರ್ತಾನೆ ಮಾಡ್ಕೊಳ್ಳಿ ಅಷ್ಟೇ. ಕ್ಯಾನ್ಸಲ್ ಮಾಡಿ. ಏನಾಯ್ತು? 35. 3 1s ಓ ಇಲ್ಲ 3 3s 102. 34 is equal to ಎಷ್ಟಾಯ್ತು? N - 1 -1 ಈ ಕಡೆ ಬಂದ್ರೆ 35. N ಎಷ್ಟಾಯ್ತು? 35. ಹಿಂಗೆ ನೀವು 1ನೇ ಟರ್ಮ್ ಇದು, 2ನೇ ಟರ್ಮ್ ಇದು, 3ನೇ ಟರ್ಮ್ ಇದು, 4ನೇ ಟರ್ಮ್ ಇದು, 5ನೇ ಟರ್ಮ್ ಹಂಗೆ 35ನೇ ಟರ್ಮ್ ಹೋದ್ರೆ ನಿಮ್ಗೆ -81 ಆಗಿರುತ್ತೆ. ಏನೇ ಡೌಟ್ ಇದೆ? ಇವಾಗ 0 ಹಂಗೆ ಮಾಡ್ಬೇಕು. 0 ಬರುತ್ತೋ ಇಲ್ವೋ ಅಂತ ಕಂಡುಹಿಡಿಬೇಕು. ಏನ್ ಮಾಡ್ಬೇಕು?
ಬರುತ್ತೆ ಇದಕ್ಕೂ ಎನ್ ಫೈಂಡ್ ಮಾಡ್ರಿ. ಎನ್ ಏನಾದ್ರು ಹೋಲ್ ನಂಬರ್ ದೆನ್ ಇಟ್ ಈಸ್ ಎ ಟರ್ಮ್. ಅದನ್ನ ಮಾಡ್ಬಿಡ. ಇವಾಗ ನೋಡಿ ಎಲ್ಲ ಸೇಮ್, ಆದ್ರೆ ಎ ಎನ್ ಇಲ್ಲಿ ಎಷ್ಟು ಕೊಟ್ಟಿದ್ರು ನಮ್ಗೆ? ಇವಾಗ ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ವಿಲ್ ಝೀರೋ ಕಮ್ ಈಸ್ ಎ ಟರ್ಮ್ ಆಫ್ ದಿಸ್ ಎಪಿ ಅಂತ ಕೇಳಿದ್ದಾರೆ. ಹೌದ್ ತಾನೆ? ಎ ಎನ್ ಜಾಗದಲ್ಲಿ ಇವಾಗ ಝೀರೋ ಹಾಕೊಂಡ್ಬಿಡಿ. ಎ ಜಾಗದಲ್ಲಿ ಏನ್ ಹಾಕೊಂಡ್ಬಿಡಿ? ಝೀರೋನು ಬರುತ್ತಾ ಇಲ್ಲವಾ ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಝೀರೋ ಇದು APL ಬರುತ್ತಾ ಅಂತ ಕೇಳಿದ್ರೆ ಅದನ್ನ ಏನ್ ಮಾಡ್ಕೊಬೇಕು? ಇದು ಕತೆ ಮುಗೀತು. ಇನ್ನೊಂದು ಹಾಫ್ ಪಾರ್ಟ್, ವಿಚ್ ಟರ್ಮ್ ಆಫ್ ದಿಸ್ ಎಪಿ ಈಸ್ ಮೈನಸ್ 81 ಅಂತ ಕತೆ ಮುಗೀತು. ಆಮೇಲೆ ಈ ಝೀರೋ ಈಸ್ ಎ ಟರ್ಮ್ ಆಫ್ ದಿಸ್ ಎಪಿ ಅಂತ ಕೇಳಿದಾರೆ ತಾನೆ? ಅದಕ್ಕೆ ನೋಡಿ ಏನ್ ಜಾಗದಲ್ಲಿ ಏನ್ ಹಾಕೊಂಡ್ಬಿಡಿ? ಝೀರೋ ಹಾಕೊಂಡು ಸೇಮ್ ಫಾರ್ಮುಲಾ ಹಾಕೊಂಡು ಎ ಡಿ ಎಲ್ಲ ಸೇಮ್, ಎನ್ ಫೈಂಡ್ ಮಾಡಿ. ಇಫ್ ಎನ್ ಈಸ್ ಎನ್ ಹೋಲ್ ನಂಬರ್, ಎಸ್ ಝೀರೋ ಈಸ್ ಎ ಟರ್ಮ್ ಆಫ್ ದಿಸ್ ಎಪಿ. ಇಫ್ ಎನ್ ಈಸ್ ಎ ಡೆಸಿಮಲ್ ಆರ್ ಫ್ರಾಕ್ಷನ್, ಝೀರೋ ಈಸ್ ನಾಟ್ ಎ ದಿಸ್ ಎಪಿ. ಇದಂತೂ ಪಕ್ಕಾ ಸಮ್ಮಿತ್. ವಿಚ್ ಟರ್ಮ್ ಅಂತ ಕೇಳ್ತಾರೆ, ಅಥವಾ ಅವರೇ ಟರ್ಮ್ ಕೊಟ್ಟು ಚೆಕ್ ವೆದರ್ ಇಟ್ ಈಸ್ ಎ ಟರ್ಮ್ ಆಫ್ ದಿಸ್ ಎಪಿ. ಇವೆರಡರಲ್ಲಿ ಒಂದು 2 ಮಾರ್ಕ್ಸ್ ಒಂದೇ ಬರುತ್ತೆ ನೋಡಿ. ಬೇಕಾದ್ರೆ ಆಮೇಲೆ ಹಿಂದೆ ಒಂದು ಕೊಟ್ಟ ನಾನು 10th ಟರ್ಮ್ ಅಂತ, ಅದೊಂದು ಕೊಡ್ತಾರೆ 1 ಮಾರ್ಕ್. ನೋಡಿ ನೋಡಿ ಇವಾಗ ನೋಡಿ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ವಾಟ್ ಇಸ್ ಯುವರ್ ಎ ಎನ್? ಝೀರೋ ತಾನೇ ಚೆಕ್ ಮಾಡಬೇಕಾಗಿರೋದು ನಾವು. ಚೆಕ್ ವೆದರ್ ಝೀರೋ ಇಸ್ ದ ಟರ್ಮ್ ಆಫ್ ದಿಸ್ ಎಪಿ ಅಂತ ಕೇಳ್ತಾರೆ. ನಾವು ಏನ್ ಜಾಗದಲ್ಲಿ ಏನ್ ಹಾಕ್ತೀವಿ? ಝೀರೋ. ಎ ಎಷ್ಟು? 21 ಪ್ಲಸ್ ಎನ್ ಎಷ್ಟು ಗೊತ್ತಿಲ್ಲ. ಡಿ ಎಷ್ಟು? 3 ಮೈನಸ್. ಇವನು ಪಕ್ಕಕ್ಕೆ ಹೋಗ್ಬೇಕು, ಅದಕ್ಕೆ ಕೆಳಗೆ ಬರ್ಬೇಕು. ಸಮ್ ಮಾಡ್ತಾ ಮಾಡ್ತಾ ಮಾಡ್ತಾ, ಅದಕ್ಕೆ ನಾನು ಹೇಳೋದು ಬಿಗ್ನಿಂಗ್ ಅಲ್ಲಿ ಯಾಕೆ ನೀವು ಸೇರ್ಬೇಕು ಮಾಡಿ ಮಾಡಿ ನಿಮಗೆ ಅವಾಗೆಲ್ಲ ಇಷ್ಟೊಂದು ಬಯಟ್ ತರ ಮಾಡಿಸ್ಬಿಟ್ಟಿದ್ದೆ ನಾನು. ಎ ಈ ಕಡೆ ಬರ್ತಾನೆ, ಅವಾಗ ಏನಾದ 0 ಮೈನಸ್ 21. 21 ಪಕ್ಕಕ್ಕೆ ಹೋಗಿ ಸೈನ್ ಚೇಂಜ್ ಆಗ್ತಾನೆ. ಎ ಅವನು ಇನ್ನು ಹಿಂಗೆ ಇರ್ತಾನೆ. ಎನ್ ಮೈನಸ್ 1 ಮೈನಸ್ 3 ಕೆಳಗೆ ಬರ್ತಾನೆ. 0 ಮೈನಸ್ 21 ಅಂದ್ರೆ ಮೈನಸ್ 21. ಇವನೇನಾಗ್ಬೇಕು? ಇವನೇನಾಗ್ತಾನೆ? ಡಿ ಯಾವತ್ತು ಕೆಳಗಡಿಕೆ, ಎ ಯಾವತ್ತು ಪಕ್ಕಕ್ಕೆ. ಏನ್ ಹೇಳಿ? ಎ ಯಾವತ್ತು ಪಕ್ಕಕ್ಕೆ, ಮೈನಸ್ ಯಾವತ್ತು ಕೆಳಗಡೆ. ಇಸ್ ಈಕ್ವಲ್ ಟು ಏನಾಯ್ತು? ಮೈನಸ್ ಮೈನಸ್ ಏನಾಯ್ತು? 3 1s 7 ಇಸ್ ಈಕ್ವಲ್ ಟು n ಮೈನಸ್ 1 ಆ ಕಡೆ ಪ್ಲಸ್ 1. ಮೈನಸ್ 1 ಈ ಕಡೆ ಹೋದ್ರೆ ಪ್ಲಸ್ 1. 7 ಪ್ಲಸ್ 1 ಅದು ಹೋಲ್ ನಂಬರ್. ಒಂದ್ಸರಿ ಫ್ರಾಕ್ಷನ್ ಡೆಸಿಮಲ್ ಬಂದ್ಬಿಡುತ್ತೆ. ಬಂದಾಗ ಏನಂತ ಬರೀಬೇಕು? ಫ್ರಾಕ್ಷನ್ ಡೆಸಿಮಲ್ ಬಂದ್ರೆ ಇಟ್ ಇಸ್ ನಾಟ್ ಇನ್ ದಿಸ್ ಎಪಿ ಅಂತ ಬರೀಬೇಕು. ಹೋಲ್ ನಂಬರ್ ಬಂದ್ರೆ, ಕರೆಕ್ಟ್ ಆಗಿರೋ ನಂಬರ್ ಬಂದ್ರೆ ಎಸ್ ಇಟ್ ಇಸ್ ಇನ್ ದಿಸ್ ಎಪಿ. ಎಸ್ ಝೀರೋ ಇಸ್ ಇನ್ ದಿಸ್ ಎಪಿ ಅಂತ ಬರೀಬೇಕು. ಎನಿ ಡೌಟ್ ಇನ್ ದಿಸ್? ಎಸ್ ಬರ್ಕೊಂಡ್ಬಿಡಿ. ಕಾಪಿ ಮಾಡ್ತಾ ಇರೋರು ಆಮೇಲೆ ಈ ಕ್ವಶನ್ ಬರ್ಕೊಂಡ್ಮೇಲೆ ಕಾಪಿ ಮಾಡ್ಬೋದು. ಸ್ವಲ್ಪ ಜಾಗ ಬಿಟ್ಟು ಕ್ವಶನ್ ಬರ್ಕೊಂಡ್ರು ಮಾಡ್ತಾ ಇರ್ತಾರೆ. ನೀವು ಆಮೇಲೆ ಕಾಪಿ ಮಾಡ್ಕೊಂಡು ಅದಕ್ಕೆ ಹೋಗ್ಬೋದು. ಬರ್ಕೊಳ್ಳಿ ಕ್ವಶನ್. ಡಿಟರ್ಮಿನ್ ದ ಎಪಿ. ಡಿಟರ್ಮಿನ್ ದ ಎಪಿ whose third term is 5. Determine the AP. Determine the AP whose third term is 5 and the 7th term is 9. Determine the AP whose third term is 5 and the 7th term is 9. AP ನ 5 ಎಲಿಮಿನೇಷನ್ ಮೆಥಡ್ ಮಾಡಬೇಕು. ಏನು ಓದ್ರಿ ಕ್ವೆಶ್ಚನ್ ಯಾರಾದ್ರೂ? ಥರ್ಡ್ ಟರ್ಮ್ 5 7 ಥರ್ಡ್ ಟರ್ಮ್ ಅಂದ್ರೆ A3 ಅಂತ ಕರೀಬೇಕು. ಇಲ್ಲೆಲ್ಲ ಒಂದ್ಸರಿ ಬರ್ಕೊಳೋದ್ ಬಿಟ್ಟು ಮಾಡೋದ್ ಬಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಸಮ್ಸ್. ಅರ್ಥ ಆಯ್ತಲ್ವಾ? ಇಲ್ಲಿ ಕೇಳಿಸ್ಕೊಳ್ಳಿ. ಇದೆಲ್ಲ ಮುಗಿದ್ಮೇಲೆ, ಎಲ್ಲಾ ಲೆಸನ್ಸ್ ಮುಗಿದ್ಮೇಲೆ ನಾನು ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡ್ತೀನಿ. ಅರ್ಥ ಆಯ್ತಲ್ವಾ? ಒಂದ್ 5 ಕ್ವಶನ್ ಪೇಪರ್ ಅದನ್ನ ನಾನೇ ಸಾಲ್ವ್ ಮಾಡ್ತೀನಿ. ಇಲ್ಲಿ ಕೇಳಿಸ್ಕೊಳ್ಳಿ. ಆಮೇಲೆ ಪ್ರಿಪರೇಟರಿಗಳು ಇರ್ತವೆ. ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಥರ್ಡ್ ಟರ್ಮ್ ಎಷ್ಟಿದೆ? ಎಷ್ಟಂತೆ? 5. ಏನಿಲ್ಲ, ಸಿಲೆಬಸ್ ಮುಗೀತು, ಪ್ರಿಪರೇಟರಿ ಮಾಡ್ತೀನಿ ಅಂತ ಹೋಗಲ್ಲ. ಇನ್ನೊಂದ್ಸರಿ ರಿವೈಸ್ ಮಾಡಿ ಎಲ್ಲಾ ಲೆಸನ್ಸ್ ರಿವೈಸ್ ಮಾಡ್ತೀನಿ. ಒಂದ್ ಲೆಸನ್ ವಾಪಸ್ ಸುಮ್ಮನೆ ಇರಲ್ಲ ನಾನು. ಅಂದ್ರೆ ಎಲ್ಲ ಕತೆ ಪುರಾಣ ಎಲ್ಲ ಮಾಡ್ಕೊಳಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಬೇಕು ಅಷ್ಟು ಮಾತ್ರ ರಿವಿಷನ್ ಮಾಡಿ. ಎಲ್ಲ ಕಾನ್ಸೆಪ್ಟ್ ರಿವೈಸ್ ಆಗ್ತದೆ. ನೋಡಿ ಇವಾಗ ಸ್ವಲ್ಪ ಎಪಿ ಇದೆಲ್ಲ ಎನ್ ಗಳು ಎಸ್ ಎನ್ ಗಳು ಮರ್ತೋಗಿರ್ತೀರಿ. ಎಲ್ಲ ಒಂದ್ಸರಿ ತಲೆ ಹಿಂಗ್ ಬರ್ಬೇಕು. ಥರ್ಡ್ ಟರ್ಮ್ ಎಷ್ಟು? ಆಮೇಲೆ ನೆಕ್ಸ್ಟ್ 7th ಟರ್ಮ್ 9. ಇಲ್ಲಿ ನೋಡ್ಕೊಳ್ಳಿ ಎಲ್ರು. ಇಲ್ಲಿ ನೋಡ್ಕೊಳ್ಳಿ ಎಲ್ರು ಒಂದ್ ನಿಮಿಷ. ಎಸ್ಪೆಷಲಿ ಬಂದಿದ್ದವರು, ಲೇಟ್ ಆಗಿ ಸೇರಿರೋರು ಅಥವಾ ಚಕ್ಕರ್ ಹೊಡೆದಿರೋ ಅವರು. ಥರ್ಡ್ ಟರ್ಮ್ ನ ನಾವು A+2D ಅಂತ ಕರಿಬೇಕು. ಥರ್ಡ್ ಟರ್ಮ್ ಏನಂತ ಕರಿಬೇಕು? ಒಂದು ಡಿ ಕಡಿಮೆ ಮಾಡ್ಬೇಕು. ಹೇಗಿರುತ್ತಲ್ವಾ? ಜನರಲ್ ಫಾರ್ಮ್ ಅಕಾರ್ಡಿಂಗ್ ಟು ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಥರ್ಡ್ ಟರ್ಮ್ ಕ್ಯಾನ್ ಬಿ ರಿಟನ್ ಆಸ್ A+2D is equal to. ಇವಾಗ ನಾನು ಕೇಳಿದವ್ರು ಮಾತ್ರ ಹೇಳಿ. A7 ನ ಏನಂತ ಬರೀಬಹುದು ಹೇಳ?
ವೆರಿ ಗುಡ್. ಅವ್ರು ಚಪ್ಪಾಳೆ ಹೊಡಿರಿ ಒಂದು ಎಲ್ರು. ವೆರಿ ಗುಡ್. ಗಮನ ಹಾಗಾದ್ರೆ ಗಮನ ಇಟ್ಟು ಕೇಳ್ತಾ ಇದ್ದೀರಾ ನೀವು. ವೆರಿ ಗುಡ್, ನನಗೆ ಅದೇ ಬೇಕು. ಗಮನ 60 is equal to ಎಷ್ಟಾಯ್ತು? ಇದು ಈಕ್ವೇಶನ್ ನಂಬರ್, ಇದು ಈಕ್ವೇಶನ್ ನಂಬರ್. ಎಲಿಮಿನೇಷನ್ ಮೆಥಡ್ ಬರ್ತಾ ಒಂದ್ರ ಕೆಳಗಡೆ ಒಂದು ಬರ್ಕೊಳ್ಳೋದು, ಸಬ್ಟ್ರಾಕ್ಟ್ ಮಾಡೋದು. ಇದನ್ನ ದೊಡ್ಡದು ಯಾವುದು? ಇದು ದೊಡ್ಡ, ಇದು ತಾನೆ. ಇದನ್ನ ಮೇಲ್ ಬರ್ಕೊಳ್ಳಿ. ತೆಗಿಯೋ ಮೆಥಡ್ ಮೇಲೆ ಕೆಳಗೆ ಹಾಕೊಂಡು ತೆಗಿಬೇಕು. ನೋಡಿ ಇಲ್ಲಿ ನಿಮಗೆ ಎಲಿಮಿನೇಷನ್ ಮೆಥಡ್ ಅಂತ ಒಂದು ಇದೆಯಲ್ಲ, ಬೇಸ್ ಆಫ್ ಲೀನಿಯರ್, ಆದ್ರೂ ಇಲ್ಲೇ ಅರ್ಥ ಆಗ್ಬಿಡುತ್ತೆ ನೋಡಿ. ಬೇಕಾದ್ರೆ ಅಲ್ಲಿದೆ ಈ ತರ ಎರಡು ಈಕ್ವೇಶನ್ ಕೊಟ್ಟಿರ್ತಾರೆ, ಅಲ್ಲಿ ಸಾಲ್ವ್ ಅಂತ ಕೊಡ್ತಾರೆ. ಏನಿಲ್ಲ, ಎರಡು ಈಕ್ವೇಶನ್ ನ ದೊಡ್ಡದು ಹುಡುಕೋದು, ಮೇಲ್ ಬರೆಯೋದು, ಚಿಕ್ಕದು ಹುಡುಕೋದು, ಕೆಳಗೆ. ಇದಕ್ಕೆಲ್ಲದಕ್ಕೂ ಸೈನ್ ಚೇಂಜ್ ಮಾಡ್ಬೇಕು. ಕೆಳಗಡೆದಕ್ಕೆ ಏನ್ ಮಾಡ್ಬೇಕು? ಏನಿಲ್ಲ ಅಂದ್ರೆ ಪ್ಲಸ್ ಇರೋದು ಏನಾಯ್ತು? ಪ್ಲಸ್ ಇರೋದೇನಾಯ್ತು? ಪ್ಲಸ್ ಇರೋದೇನಾಯ್ತು? ಎ ಮಾಯ 6D ನಲ್ಲಿ 2D ಹೋದ್ರೆ ಎಷ್ಟು? प्लस 4D. बड़ा नंबर को प्लस है तो प्लस लगाना है. ओके, तो दो नंबर में डिफरेंट साइन है तो सब्ट्रैक्ट करना है, और बड़ा नंबर का क्या साइन होता है वो लगाना है. और ये बड़ा नंबर 60 है, इसका प्लस है ना, प्लस लगाना है. ನೋಡಿ ದೊಡ್ಡ ನಂಬರ್ ಗೆ ಏನು ಸಿಂಬಲ್ ಇರುತ್ತೋ ದೊಡ್ಡ ಸಂಖ್ಯೆಗೆ ಇರುವ ಚಿಹ್ನೆಯನ್ನು ಹಾಕಬೇಕು. ಕಳೆದಾಗ, ಕಳೆಯುವಾಗ ಬೇರೆ ಬೇರೆ ಚಿಹ್ನೆ ಬಂದಾಗ ಕಳೆಯಬೇಕು, ದೊಡ್ಡ ಸಂಖ್ಯೆಯ ಚಿಹ್ನೆ ಹಾಕಬೇಕು. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಇಫ್ ಯು ಹ್ಯಾವ್ ಡಿಫರೆಂಟ್ ಸೈನ್ಸ್, ಸಬ್ಟ್ರಾಕ್ಟ್ ಅಂಡ್ ಪುಟ್ ದಿ ಗ್ರೇಟರ್ ನಂಬರ್ ಸೈನ್. ವಿಚ್ ಇಸ್ ಗ್ರೇಟರ್ ನಂಬರ್, 60 or 2D? Is equal to what is 9 minus 5? 4. D is equal to the 4 ಕೆಳಗಡೆ ಕಳಿಸ್ಬಿಡಿ. 4 by 4 ಏನಾಯ್ತು? 1. What is your D value? 1. After getting D value, you select any one of the equations, Substitute this D value, you will get A value. Elimination method ಅಲ್ಲಿ ಒಂದ್ರ ಕೆಳಗಡೆ ಒಂದು ಹಾಕೊಂಡು ಒಂದು ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂನ ಯಾವ್ದು ಈಕ್ವೇಶನ್ ಸಿಂಪಲ್ ಆಗಿರೋದು ಇವಾಗ ಅದನ್ನ ಹಾಕೊಂಡು ಅಲ್ಲಿ D ವ್ಯಾಲ್ಯೂ ಹಾಕ್ಬಿಡ್ಬೇಕು. ಯಾವ್ದು ಸಿಂಪಲ್ ಆಗಿರೋದು? A plus 2D is equal to 5. A ಹಂಗೆ ಬಂದ್ಬಿಡಿ, ಗೊತ್ತಿಲ್ವಲ್ಲ 2. D ಗೊತ್ತಲ್ಲ, ಇಲ್ಲಿ ಹಾಕ್ಬಿಡು, ಬ್ರಾಕೆಟ್ ಅಲ್ಲಿ ಹಾಕ್ಬಿಡು. is equal to ಎಷ್ಟಾಯ್ತು? 5. A plus 2 ones 2 is equal to ಎಷ್ಟು? 5. ಆ ಕಡೆ ಕಳಿಸಿ. 5 minus 2. 5 minus 2 ಎಷ್ಟಾಯ್ತು? 3. AD ಗೊತ್ತಾಯ್ತಾ? Yes. AD ಗೊತ್ತಾದ್ರೆ ಮಾತಾಡ್ಬೇಡ್ರಪ್ಪ ತುಂಬಾ. You can write AP easy. What is the general form of AP? A plus D, A plus 2D, A plus 2. AP ಕೇಳಿದ್ರೆ AD ಫೈಂಡ್ ಮಾಡಿದ್ಮೇಲೆ AD ಬಂತು ಅಂದ್ರೆ AP ಬಂತು ಅಂತ. ಅದನ್ನ ಹೆಂಗೆ ಫ್ರೇಮ್ ಮಾಡೋದು, AP ಮಾಡೋದು ಹೆಂಗೆ ಅಂದ್ರೆ ಈ ಫಾರ್ಮ್ ಬರೀಬೇಕು. ಏನದು ಫಾರ್ಮ್? A plus D, A plus 2D. 3. A plus D ಅಂದ್ರೆ 3 plus 1. ಇಲ್ಲಿ 3 plus 2 into 1. ಇದು 3 ನಾ, 4 ನಾ, 3 plus 2 ಅಂತ 2 ನಾ, 3 4. Sir, 5 ಅವರೇ ಕೊಟ್ಟವರು. This is your A. Any doubt? Check whether 301. Check whether is a term of is a term of. Check whether 301 is a term of 5, 11, 17, 23. 301 ಇದ್ರಲ್ಲಿ ಬರುತ್ತಾ ಇಲ್ವಾ ಚೆಕ್ ಮಾಡಬೇಕು. ಚೆಕ್ ಮಾಡ್ಬೇಕಾದ್ರೆ ಈ 301 ಏನ್ ಹಾಕ್ಬೇಕೀರಾ? ಏನ್ ಅಂತ ಹಾಕೊಳ್ಳೋದು? ಏನು ಎನ್ ಏನಾದ್ರೂ ಎಂತ ನಂಬರ್ ಬರಬೇಕು? ಹೋಲ್ ನಂಬರ್. ಎಸ್ ಇಲ್ಲ ಅಂದ್ರೆ 301 ಬರಲ್ಲ ಸರ್. ಇದು ಕೇಳಿಸ್ಕೊಳ್ಳಿ. ಟರ್ಮ್ ಎಷ್ಟು? 5. ಎರಡನೇ ಟರ್ಮ್ ಎಷ್ಟು? 11. ಮೂರನೇದು ಎಷ್ಟು? 17. ಹಿಂಗೆ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ರೆ 301 ಇದ್ರಲ್ಲಿ ಬರುತ್ತಾ ಅಂತ ಕೇಳ್ಬೇಕು. ನಾವು ಚೆಕ್ ಮಾಡ್ಬೇಕು. ನೋಡಿ, ಬರಲ್ಲ. 22 ಬಂದಿದೆ ಇದರಲ್ಲಿ. ಇಲ್ಲ 17 ಆಗಿದ ಎಷ್ಟು ಬಂದ್ಬಿಡ್ತು? 23. ಹಂಗೆ 301 ಬರುತ್ತಾ ಎದುರೋಗುತ್ತಾ ನೋಡ್ಬೇಕು.
ನೋಡೋಣ ನೋಡೋಣ. ಏನಾದ್ರು ಚೆಕ್ ಅಂತ ಕೇಳಿದ್ರೆ ನೋಡಕ್ ನೀವು ನೋಡಿದ್ರಿ ಇದನ್ನ ಎ ಎಷ್ಟು ಫೈವ್ ಬಿ ಎಷ್ಟು ಇದು ಸಿಕ್ಸ್ ಈಗ ಇದನ್ನೇನಂತ ಹಾಕೊಬೇಕು AN 301 ಚೆಕ್ ಮಾಡಕ್ ಕೇಳಿದ್ರೆ ಗೊತ್ತಿರೋ ಟರ್ಮ್ ಕೇಳಿದ್ರೆ AN ನೀವೇನ್ ಫೈಂಡ್ ಮಾಡ್ಬೇಕು ಎನ್ ಯಾವ ಫಾರ್ಮುಲಾ ಫಸ್ಟ್ AN n ಅಂದ್ರೆ ಇರೋದೊಂದೇ n minus 1 into D. AN is equal to A plus n minus 1 into D. What is your AN? 301 ಫಸ್ಟ್ ಟರ್ಮ್ 5 ಕಿರ್ಸ್ಬೇಡ್ರ 301 A ಎಷ್ಟು D 5 D ಎಷ್ಟು 6 ಅನ್ನೋನ್ ಟರ್ಮ್ ಏನಂತ ತಗೋಬೇಕು 301 ಫಾರ್ಮುಲಾ ಏನು AN minus A plus A ಜಾಗದಲ್ಲಿ 1 ಏನಾಗ್ತದೆ 301 A ಎಷ್ಟು 5 n ಎಷ್ಟು ಕೊಟ್ಟಿಲ್ಲ ಯಾವ ಮನೆ ಬರ್ಕೋ D ಎಷ್ಟು 6 ಇದು ಪಕ್ಕಕ್ಕಾಗತ್ತೆ ಅದು ಕೆಳಗಡೆ ಕಳ್ಸು. ಕೆಳಗೆ ಬರ್ತಾನೆ minus 5 divided by ಪಕ್ಕ ಬರ್ತಾನೆ ಸೈಡ್ ಚೇಂಜ್ ಆಗಿದ್ರೆ ಕೆಳಗಡೆ ಬರ್ತಾನೆ Yes, sir. n Minus 1 by into 6. 296 by 6. by 6 By 6. ಹಾ ಇವಾಗ 296 by 6 49.3. ಸರ್ 6 40 9.3. ಓಯ್ 3 5 3 3 is equal to n minus 1 ಪ್ಲಸ್ 1 Yes, sir. 50.3 3 ನಂಬರ್ ಇದು ಇಲ್ಲ ಇಲ್ಲ, sir. ಕರೆಕ್ಟ್ ನಂಬರ್ ಬರಬೇಕು ಡೆಸಿಮಲ್ಸ್ ಫ್ರಾಕ್ಷನ್ ಎಲ್ಲ ಬರ್ಬಾರ್ದು. ಅವ ಏನಂತ ಬರೀಬೇಕು ನೋ No. 301 does not include in the AP ಇಸ್ ನಾಟ್ ಎ ಟರ್ಮ್ ಆಫ್ ದಿಸ್ ಏಟ್ ಕರೆಕ್ಟ್ ನಂಬರ್ ಬಂದ್ರೆ ಕರೆಕ್ಟ್ ಆಗಿ ಸಿಗೋದು ಇಲ್ಲ ಅಂದ್ರೆ ಅದಕ್ಕೆ ಡೆಸಿಮಲ್ ಬರ್ತಾ ಇದೆ ನೋ numbers how many two digit numbers how many two digit numbers are divisible by 3 how many two digit numbers are divisible by 3 3 numbers are divisible by 2 digit number start ಆಗೋದು ಯಾವುದರಿಂದ ನೋಡಿ 12 10 11 12 13 14 99 ಅಂತ ಇಲ್ಲಿ ಕೇಳಿಸ್ಕೊಳ್ಳಿ ಎಲ್ರೂನು ಸುಮ್ಮನೆ ಏನೋ ಮಾಡ್ತಿರ್ತೀರ 2 digit numbers 2 digit number ಸ್ಟಾರ್ಟ್ ಆಗೋದು ಯಾವ್ದರಿಂದ ಬರ್ಕೊಂಬಿಡಿ ಫಸ್ಟ್ 2 digit number ಸ್ಟಾರ್ಟ್ ಆಗ 9 2 digit number 9 ವರೆಗೂ 1 digit 2 digit ಸ್ಟಾರ್ಟ್ ಆಗಿದೆ ಯಾವ್ದು 10 11 12 ಆಮೇಲೆ ಎಲ್ಲಿವರೆಗೂ ಆಮೇಲೆ ನೆಕ್ಸ್ಟ್ ನಂಬರ್ ಏನಾಗ್ಬಿಡುತ್ತೆ ಇದೆಲ್ಲ 2 digit ನಂಬರ್ ಆದ್ರೆ ಇದ್ರಲ್ಲಿ ನಮಗ್ ಬೇಕಾಗಿರೋದು ಯಾವ ಟೇಬಲ್ದು 3 ಇದು ಇವೆಲ್ಲ ಎಲ್ಲಾ 2 digit ನಂಬರ್ 3 ಟೇಬಲ್ ಅಲ್ಲಿ ಬರಲ್ಲ ಹೌದು 10 ಬರುತ್ತಾ ಇಲ್ಲ 11 ಬರುತ್ತಾ ಇಲ್ಲ ಬರೋದು ಯಾವುದು 12 ಇಂದ ಇದೇ ನಮ್ಮ ಏತಿ 12 ಬರುತ್ತಾ ಏ. ನೆಕ್ಸ್ಟ್ ನಂಬರ್ ಯಾವುದು 13 ಬರುತ್ತಾ 14 15 ಲಾಸ್ಟ್ ನಂಬರ್ 99 ಬರುತ್ತಾ ಬರಲ್ವಾ ಬರುತ್ತೆ 333 ಸಾ 333 ಕೇಳಿಸ್ಕೊಳ್ಳಿ ಮಾತ್ ನಿಲ್ಸಿ ಫಸ್ಟ್ ನಂಬರ್ ಗೊತ್ತಾ ಎ ಗೊತ್ತಾ ಲಾಸ್ಟ್ ನಂಬರ್ ಗೊತ್ತಾ ಲಾಸ್ಟ್ ನಂಬರ್ ಏನಂತ ಹಾಕ್ಬೇಕು AN ನೋಡಿ ವಾಟ್ ಇಸ್ ಯುವರ್ ಎ 12 ವಾಟ್ ಇಸ್ ಯುವರ್ ಡಿ 3 ವಾಟ್ ಇಸ್ ಯುವರ್ ಎನ್ 99 ಎನ್ ಫೈಂಡ್ ಮಾಡಿದ್ರೆ 99. ನಿಮಗೆ ಎಷ್ಟು ನಂಬರ್ಸ್ ಯಾರು ಟೇಬಲ್ ಬರುತ್ತೆ 99? ಅಂತ ಅರ್ಥ ಆಯ್ತಾ ಸೊ ಎನ್ ಇಸ್ ಈಕ್ವಲ್ ಟು A plus A plus n minus 1 into D ಇದು 99 ಲಾಸ್ಟ್ ನಂಬರ್ ನ AN 3 ಡಿಜಿಟ್ 2 ಡಿಜಿಟ್ ನಂಬರ್ಸ್ ಅಲ್ಲಿ ಬರ್ಕೊಂಡ್ಬಿಟ್ಟು ಎಲ್ಲ ಸುಮ್ಮನೆ ಏನೋ ಕೋತಿ ಅವತಾರ ಟೇಬಲ್ ಯಾವ್ದು ಬರುತ್ತೆ ಫಸ್ಟ್ ಒಂದೆರಡು ಲಾಸ್ಟ್ ನಂಬರ್ ಇರಲೇಬೇಕು ಇಲ್ಲಾಂದ್ರೆ ಆಗಲ್ಲ ಫಸ್ಟ್ ನಂಬರ್ ಎ ನ 12 ಮಾಡ್ಕೊಳ್ಳಿ ಡಿ ನ ಇದು ಸೆಪರೇಟ್ ಮಾಡಿ ಲಾಸ್ಟ್ ನಂಬರ್ ಎ ಅಂತ ಕರ್ಕೊಳ್ಳಿ ಇವಾಗ ಫಾರ್ಮುಲಾ ಹಾಕಿ ಲಾಸ್ಟ್ ನಂಬರ್ ಎ ಎನ್ 99 12 plus n minus 1 into 3 ಇದು ಈ ಕಡೆ ಕಳಿಸಿ ಇದು ಕೆಳಗಡೆ D ನ ಕೆಳಗಡೆ ಇದು ಪಕ್ಕಕ್ಕೆ ಹೋಗುತ್ತೆ ಅದು ಕೆಳಗಡೆ ಬರುತ್ತೆ
99 minus 12. So ಎಷ್ಟಾಯ್ತು ಇದು? 87. 3 ಕೆಳಗಡೆ ಬರುತ್ತೆ. 87 divided by 3 is equal to n minus. ಇದು ಎಷ್ಟು ಬರುತ್ತೆ? 29. ಮೈನಸ್ 1 ಈ ಕಡೆ ತಗೋ. Plus 1. 30. There are 30 numbers. 30 ನಂಬರು 2 digit numbers 3 ಟೇಬಲ್ ಅಲ್ಲಿ ಬರುತ್ತೆ. ಏನ್ ಡೌಟ್ ಇನ್ ದಿಸ್? ನೆಕ್ಸ್ಟ್ ಕ್ವೆಶ್ಚನ್ ಬರ್ಕೊಳ್ಳಿ. Find the sum of. First 22 terms. Find the sum of first ಸ್ವಲ್ಪ ತಲೆ ಕಚ್ಬೇಕು ನೀವು. ಅಲ್ಲಿ ನೋಡಿ ಏನಿಲ್ಲ ಓದೋಣ ನೀಟಾಗಿ ಅರ್ಥ ಆಗುತ್ತೆ. Find the sum of first 22 terms. Find the sum of first 22 terms of the AP 8, 3, minus 2. Find the sum of first 22 terms of the AP 8, 3, minus 2. 8, 3, minus 2, ಹಾಕೊಳ್ಳಿ. ಇವಾಗ ಸಮ್ ನ ಫೈಂಡ್ ಮಾಡಿ. ಯಾವ ಫಾರ್ಮುಲಾ ಹೋಗಬೇಕು? SN. S22. ಮಾಡಿ. ಒಂದ್ ನಿಮಿಷ ಮಾತಾಡ್ದಿರ ಇಲ್ಲಿ ಕೇಳಿಸ್ಕೊಳ್ಳಿ. ಮಾತಾಡ್ತಾ ಇದ್ದು 8 ಡಿ ಎಷ್ಟು? 3 minus 8 minus 5. ಇಲ್ಲೇನೋ ಮಾಡಿದ್ರೆ ಮಿಸ್ಟೇಕ್. 3 minus 8 ಹಾಕಿರಲ್ಲ, 8 minus 3 ಹಾಕಿದ್ರೆ ನೋಡಿ. ಅದಕ್ಕೆ ನಾವು ಪ್ಲಸ್ 970 ನಂಬರ್. ಹೌದಾ? ಇಲ್ಲ ಎಸ್ ನನಗೆ ಮೈನಸ್ 5 ಅಂತ. ಇವಾಗ n ಎಷ್ಟು? 22. ಅವ್ರು ಸಮ್ ಆಫ್ 22 ಟರ್ಮ್ಸ್ ಅಂತಂದ್ರೆ S22 ಕೇಳ್ತಾ ಇದ್ದಾರೆ. ಸಮ್ ಆಫ್ 22 ಟರ್ಮ್ಸ್ ಅಂತ ಎಷ್ಟು ಕೇಳ್ತಾ ಇದ್ದಾರೆ? S20. SN ಫಾರ್ಮುಲಾ ಹಾಕಿ. ಸಮ್ ಅಂದ ತಕ್ಷಣ SN, ಟರ್ಮ್ ಅಂದ ತಕ್ಷಣ AN. ಆ ತಲೆ ಇನ್ನ ನಾನು 2 ವರ್ಡ್ಸ್ ನೀವು ತಲೆ ಇಟ್ಕೊಂಡಿಲ್ಲ ಅಂದ್ರೆ ಮಾತಾಡ್ಕೊಂಡ್ರೆ ಹಿಂಗ್ ಕೊಟ್ಬಿಡ್ತಾರೆ. ಹೇಳಕ್ಕ ಪ್ಲಸ್ ಯಾವಾಗ ಕೊಡ್ತಾರೆ ಅಂತ ಏನಿಲ್ಲ. ಸಮ್ ಆಫ್ ಅಂತ ಬಂದಾಗ ಎಸ್ ಅನ್ನ ಕೊಟ್ಟೇ ಇಲ್ಲ. ತೋರ್ಬೇಕಷ್ಟೇ ನಾವು. ನೋಡಿ ಇವಾಗ SN is equal to n/2 into 2a plus S22 ನ ಏನು ಮಾಡೋದು ನಿಮಗೆ? 22/2 ನ a ಎಷ್ಟು? n ಎಷ್ಟು? b ಎಷ್ಟು? ಮೈನಸ್ 1 ಬರ್ಕೊಳ್ಳಿ. 2 1s 2 11s 8 2s into minus 5. 18 plus 10. ಎಷ್ಟು ಮಾತಾಡ್ತೀವಿ? 89 ಬರುತ್ತೆ. minus 89 minus 979. ಸರ್ No sir.